ಯಾಕೋಬನು ಬರೆದಿರುವಂತ ಪತ್ರಿಕೆ 5ನೇ ಅಧ್ಯಾಯ ಮೊದಲು 6 ವಚನಗಳನ್ನು ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. ಯಾಕೋಬನು ಬರೆದಿರುವಂತ ಪತ್ರಿಕೆ 5ನೇ ಅಧ್ಯಾಯ ಮೊದಲು 6 ವಚನಗಳು. ಅನುಕೂಲ ಇದ್ದಂತವರು ಬೈಬಲ್ ಪಕ್ಕದಲ್ಲಿ ಇರುವಂತವರು ನಿಮ್ಮ ಬೈಬಲ್ಗಳನ್ನು ಪರಿಶುದ್ಧ ವಾಕ್ಯಗಳನ್ನು ನೋಡಬೇಕಾಗಿ ಕೇಳಿಕೊಳ್ತೇನೆ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಲಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕುಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ಒದೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ಆತನ ಆತ್ಮನ ಮೂಲಕವಾಗಿ ಆತನ ನಮ್ಗೆ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಯಾಕೋಬನ ಪತ್ರಿಕೆಯಿಂದ ನಮ್ಮ ಅನುದಿನ ಜೀವನಕ್ಕೂ ನಮ್ಮ ಕ್ರೈಸ್ತವ ಜೀವನಕ್ಕೂ ಬೇಕಾಗಿರುವಂತ ಆಚರಣಾತ್ಮಕವಾದಂತ ಸತ್ಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಆಚಾರ ಸಂಬಂಧವಾದಂತ ವಿಷಯಗಳಲ್ಲ, ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಪ್ರಾಯೋಗಿಕವಾದಂತ ಅಭ್ಯಾಸ ಸಂಬಂಧವಾದಂತ ಅನುಸರಿಸಬೇಕಾದಂತ ವಿಷಯಗಳನ್ನು ಯಾಕೋಬನ ಪತ್ರಿಕೆಯಿಂದ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಕಳೆದ ವಾರದಲ್ಲಿ ಈ ವಾಕ್ಯವನ್ನು ನಾವು ಓದಿ ಪರಿಚಯ ಮಾತುಗಳಾಗಿ ಕೆಲವೊಂದು ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿರುವಂಥದ್ದು, ಕಳೆದ ವಾರದಲ್ಲಿ ಪರಿಶುದ್ಧ ಗ್ರಂಥವು ಸಂಪಾದಿಸುವಂಥದ್ದನ್ನು ವ್ಯತಿರೇಕಿಸುವುದಿಲ್ಲ. ಪ್ರತಿಯೊಬ್ಬನು ಸಂಪಾದಿಸಬೇಕು, ಐಶ್ವರ್ಯವಂತರಾಗಬೇಕು, ಒಳ್ಳೆಯ ಸ್ಥಿತಿಯಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವಂತ ಸ್ಥಿತಿಯಲ್ಲಿ ದೇವರ ಮಕ್ಕಳು ಇರಬೇಕು ಅಂತೇಳಿ, ಆಶೀರ್ವದಿಸಲ್ಪಡಬೇಕಂತೇಳಿ ದೇವರ ವಾಕ್ಯ ನಮಗೆ ಒತ್ತು ಕೊಟ್ಟು ಹೇಳ್ತದೆ. ಸಂಪಾದಿಸುವುದರಲ್ಲಿ ದೇವರ ವಾಕ್ಯವು ವ್ಯತಿರೇಕವಲ್ಲ, ಅದು ತದ್ವಿರುದ್ಧವಾಗಿ ಮಾತಾಡುವುದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಕೆಲಸ ಮಾಡದವನು ಊಟನೇ ಮಾಡಬಾರದಂತ ವಾಕ್ಯ ಇದೆ. ಅದಕ್ಕಾಗಿ ದೇವರ ವಾಕ್ಯ ಎಂದಿಗೂ ಕೂಡ ನಮಗೆ ನೀವು ಸಂಪಾದಿಸಬಾರದು, ನೀವು ಅನವಂತರಾಗಬಾರದು ಅಂತೇಳಿ ವಾಕ್ಯ ಹೇಳುವುದಿಲ್ಲ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದಂದ್ರೆ, ದೇವರ ವಾಕ್ಯ ಅಂದ್ರೆ ನೀವು ಯಾವ ರೀತಿಯಾಗಿ ಸಂಪಾದಿಸಬೇಕು, ನೀವು ಸಂಪಾದಿಸಿದ್ದನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನುವಂಥದ್ದು ದೇವರ ವಾಕ್ಯ ಒಂದು ನಿರ್ದಿಷ್ಟವಾದಂತ ಮಾರ್ಗವನ್ನು ತೋರಿಸಿಕೊಡುತ್ತದೆ. ಯಾಕಂದ್ರೆ ಲೋಕದಲ್ಲಿ ಸಂಪಾದಿಸ್ಲಿಕ್ಕೆ ಅನೇಕ ಮಾರ್ಗಗಳುಂಟು, ತಪ್ಪಾದಂತ ಮಾರ್ಗಗಳುಂಟು. ಆದ್ರೆ ಎಲ್ಲಾ ಮಾರ್ಗಗಳಲ್ಲಿ ನಾವು ಸಂಪಾದಿಸುವುದರಿಂದ ಅದು ನಮಗೆ ಸಮಸ್ಯೆಗಳಿಗೆ ಕಾರಣವಾಗ್ತದೆ, ಅದು ನಮಗೆ ಸಮಾಧಾನಕರವಾಗಿ ಇರುವುದಿಲ್ಲ ಅಂತೇಳಿ ವಾಕ್ಯವು ಒತ್ತು ಕೊಟ್ಟು ಹೇಳ್ತದೆ. ಅದಕ್ಕಾಗಿ ನಾವು ಕಳೆದ ವಾರದಲ್ಲಿ ಈ ವಾಕ್ಯದಿಂದ ನಾವು ಆಲೋಚನೆ ಮಾಡಿದ್ದು, ಸಂಪಾದನೆ ಒಳ್ಳೆಯದೇ, ನಮ್ಮೆಲ್ಲರಿಗೂ ಸಂಸಾರವಿದೆ, ಮಕ್ಕಳಿದ್ದಾರೆ, ಅವರ ಪೋಷಣೆ ಅವರಿಗೆ ನಾವೆಲ್ಲ ನೋಡಿಕೊಳ್ಳಬೇಕು, ಸಂಪಾದನೆ ಬೇಕು, ಅವಶ್ಯಕವಾಗಿದೆ. ಆದ್ರೆ ಸಂಪಾದಿಸುವಂತ ವಿಧಾನದಲ್ಲಿ ನಾವು ಕೆಲವು ಸಾರಿ ಓದಿದ್ದು, ಅವರು ಸ್ವಂತ ಆಲೋಚನೆಗಳಲ್ಲಿ ಬಿದ್ದು ದೇವರಿಗೆ ಅವಕಾಶವನ್ನು ಕೊಡದೆ, ದೇವರಿಗೆ ಸಮಯವನ್ನು ಕೊಡದೆ, 24 ಗಂಟೆ ತಿಂಗಳಿಗೆ 30 ದಿನಗಳು ದುಡಿಯುತ್ತಾ ದೇವರ ಬಗ್ಗೆ ಚಿಂತೆ ಇಲ್ಲದೆ ಆ ರೀತಿಯಾಗಿ ದುಡಿಯುವುದರಿಂದ ಅದು ಅಷ್ಟು ಆಶೀರ್ವಾದಕರವಾಗಿ ಇರುವುದಿಲ್ಲ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಅದು ದೇವರ ವಾಕ್ಯ ಒತ್ತು ಕೊಟ್ಟಿರುವಂತ ಏನಂತಂದ್ರೆ, ಹಣವು ಅಪಾಯಕರವಲ್ಲ. ನಾವು ಕಳೆದ ವಾರದಲ್ಲಿ ಗಮನಿಸಿದ್ದು,
ಹಣವು ಅಪಾಯಕರವಲ್ಲ, ಅದು ಉಪಯೋಗಕರ, ಅದು ಪ್ರಯೋಜನಕರ. ಇವತ್ತು ಹಣವಿಲ್ಲದ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅದು ಅಪಾಯಕರವಲ್ಲ, ಅದು ನಮಗೆ ಎಷ್ಟು ಉಪಯೋಗಕರ, ಅದು ಪ್ರಯೋಜನಕರ. ಆದ್ರೆ ಯಾವುದು ಅಪಾಯಕರ ಅಂದ್ರೆ, ನಾವು ಕಳೆದ ವಾರ ಗಮನಿಸಿದ್ದು, ಈ ಹಣವನ್ನು ಹೊಂದಿರುವಂತ ವ್ಯಕ್ತಿ ಅವನ ಅಪಾಯಕರವಾಗಿರ್ತಾನೆ, ಅದನ್ನು ಉಪಯೋಗಿಸುವಂತ ರೀತಿ ಅದು ಅಪಾಯಕರವಾಗಿರ್ತಾನೆ. ನಾನು ಕಳೆದ ಸಾರಿ 2 ಎಕ್ಸಾಂಪಲ್ ಹೇಳಿದ್ದೆ. ಹಣವನ್ನು ಹೊಂದಿರುವಂತ ವ್ಯಕ್ತಿ ಅಪಾಯಕರ, ಹಣವು ಅಪಾಯಕರವಲ್ಲ ಪ್ರೇರೆ. ಅದರ ಮೇಲೆ ಆಶೆ ಇರುವಂತ ವ್ಯಕ್ತಿ ಅವನು ಅಪಾಯಕರವಾಗಿರ್ತಾನೆ, ಅವನು ಉಪಯೋಗಿಸುವಂತ ರೀತಿ ಕೂಡ ಅಪಾಯಕರವಾಗಿದೆ. ವಾಕ್ಯ ಹೇಳುವಂಥದ್ದು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸಿಕೊಳ್ಳಬೇಕು. ಅದಕ್ಕೆ ಕಳೆದ ವಾರದಲ್ಲಿ ನಾನು 2 ಎಕ್ಸಾಂಪಲ್ ಹೇಳಿದ್ದೆ. ಇದು ಲೋಡ್ ಮಾಡಿರುವಂತ ಗನ್ ಹೇಗೆ ಇರ್ತದೋ, ಹಣವನ್ನು ಹೊಂದಿರುವಂತ ವ್ಯಕ್ತಿ ಹಾಗೆ ಇರ್ತಾನೆ, ಏನು ಬೇಕಾದ್ರೂ ಶೂಟ್ಔಟ್ ಮಾಡ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಮತ್ತಿನ್ನೊಂದು ಬೆಂಕಿ ಬಗ್ಗೆ ಹೇಳಿದ್ರು. ಬೆಂಕಿ ನಮಗೆ ಪ್ರಯೋಜನಕರ, ಅದನ್ನು ನಾವು ಪ್ರಾಪರ್ ವೇನಲ್ಲಿ, ಸರಿಯಾದಂತ ಮಾರ್ಗದಲ್ಲಿ ಉಪಯೋಗಿಸಿದರೆ ನಮಗೆ ಎಷ್ಟು ಉಪಯೋಗ ಆಗ್ತದೆ. ಇಷ್ಟ ಬಂದ ಹಾಗೆ ಉಪಯೋಗಿಸಿದ್ರೆ ಇಡೀ ಊರೆಲ್ಲ ಕೂಡ ಅದೇನಾಗ್ತದೆ, ಸುಟ್ಟು ಹೋಗ್ಲಿಕ್ಕೆ ಕಾರಣವಾಗ್ತದೆ. ಅದ್ರಲ್ಲಿ ನಾವು ಕೂಡ ಸುಟ್ಟು ಹೋಗ್ತೇವೆ. ಅದಕ್ಕಾಗಿ ನಾನು ಕಳೆದ ವಾರದಲ್ಲಿ ಗಮನಿಸಿದ್ದು ಏನು, ಹಣವು ಅಪಾಯಕರವಲ್ಲ, ಅದನ್ನು ಹೊಂದಿರುವಂತ ವ್ಯಕ್ತಿ ಅಪಾಯಕರವಾಗಿರ್ತಾನೆ. ಅದರ ಮೇಲೆ ಆಶೆ ಇರುವಂತ ವ್ಯಕ್ತಿ, ಅದನ್ನು ಅಪಾಯಕರದ ರೀತಿಯಲ್ಲಿ ಉಪಯೋಗಿಸುವಂತ ವ್ಯಕ್ತಿ, ಅವನು ತುಂಬಾ ಡೇಂಜರ್ ಅಂತ ಹೇಳಿ ನಾ ಗಮನಿಸಿದೆ. ಅದಕ್ಕಾಗಿ ನಂಬಿರುವಂತ ಮಕ್ಕಳು ನಾವು ಸರಿಯಾದಂತ ರೀತಿಯಲ್ಲಿ ಸಂಪಾದಿಸಬೇಕು, ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸಬೇಕಂತೇಳಿ ದೇವರ ವಾಕ್ಯ ನಮಗೆ ಹೊತ್ತು ಕೊಟ್ಟು ಹೇಳ್ತಾರೆ. ನಾವು ಸರಿಯಾದ ರೀತಿಯಲ್ಲಿ ಸಂಪಾದಿಸಬೇಕು, ಸಂಪಾದಿಸಿದ್ದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಾಗ ಅದರಿಂದ ನಮಗೆ ಅಪಾಯ ಬರುವುದಿಲ್ಲ, ಅದರಿಂದ ಆಶೀರ್ವಾದವು ನಮಗೆ ಸಿಗ್ತದಂತೇಳಿ ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆದ್ರೆ ಇವತ್ತು ಈ ವಾಕ್ಯದಲ್ಲಿರುವಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳೋಣ. ಈ ವಾಕ್ಯದಲ್ಲಿರುವಂತ ವಿಷಯಗಳು ನಾನು ಕಳೆದ ಸಾಲ ಇರಿದ್ದೆ, 4ನೇ ಅಧ್ಯಾಯಕ್ಕೂ 5ನೇ ಅಧ್ಯಾಯಕ್ಕೂ ಒಂದು ಸಂಬಂಧವಿದೆ, ಕನೆಕ್ಟ್ ಇದೆ. ಸಂಬಂಧವಿಲ್ಲದ ದೇವರ ವಾಕ್ಯ ಇರುವುದಿಲ್ಲ. ಅದಕ್ಕಾಗಿ 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೂ ಅಲ್ಲಿ ಕೆಲವು ಜನರು, ವಿಶ್ವಾಸಿಗಳು, ಇಲ್ಲಿ ಅನ್ಯ ಜನರಲ್ಲ, ವಿಶ್ವಾಸಿಗಳ ಬಗ್ಗೆ ಯಾಕೋಬನು ಬರೆಯುತ್ತಾರೆ. ಎಂತ ವಿಶ್ವಾಸಿಗಳು ನಾವು ಆಲೋಚನೆ ಮಾಡಿದ್ದೇವೆ. ಅದೇ ಕಳೆದ ವಾರದಲ್ಲಿ ಒಂದು 3 ಸಂದೇಶಗಳಲ್ಲಿ ನಾವು ಕೇಳಿಸ್ಕೊಂಡಿದ್ದೇವೆ. ಅದ್ರ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, ಅಲ್ಲಿದ್ದಂಥವ್ರು ಎಂತವ್ರು ಅಂದ್ರೆ, ದೇವರಿಗೆ ಅವಕಾಶವನ್ನು ಕೊಡದೆ ತಮ್ಮ ಸ್ವಂತ ಆಲೋಚನೆಗಳಲ್ಲಿ ಆಸ್ತಿಯನ್ನು ಸಂಪಾದಿಸಿ ಅತಿಶಯ ಪಡುತ್ತುನ್ನ ಆಸ್ತಿವಂತರೊಂದಿಗೆ ದೇವರು 5ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ. 4ನೇ ಅಧ್ಯಾಯದಲ್ಲಿ ಅವ್ರ ಸ್ವಂತ ಆಲೋಚನೆ, ಒಂದಾನೊಂದು ಪಟ್ಟಣಕ್ಕೂ ಹೋಗೋಣ, ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುವಂತೆ ಅನುಭವರೇ ಕೇಳ್ರಿ. ಮತ್ತು ಅವ್ರು ಏನ್ ಮಾಡ್ತಾ ಇದ್ರೆ, ಹೀಗೆ ಹೇಳಿದ 16 ವಚನ, ಅವರು ಅಹಂಭಾವವನ್ನು ಹೊಗಲುಕೊಳ್ಳುತ್ತಿದ್ದರು. ಅವರ ಆಲೋಚನೆಗಳಲ್ಲಿ ಆಸ್ತಿಯನ್ನು ಸಂಪಾದಿಸಿ ಅತಿಶಯ ಪಡುತ್ತುನ್ನ ಈ ಆಸ್ತಿವಂತರೊಂದಿಗೆ ದೇವರು 5ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಧನಿಕರೇ ಕೇಳಿರಿ. ಯಾರಿವರು? ಅನ್ಯ ಜನರಲ್ಲ, ವಿಶ್ವಾಸಿಗಳೇ. ದೇವರನ್ನು ನಂಬಿರುವಂತ ವಿಶ್ವಾಸಿಗಳ ಬಗ್ಗೆ ದೇವರ ಆತ್ಮನು ಮಾತಾಡುವಂತ ಮಾತು ನಾವಿಲ್ಲಿ ಓದ್ತಾ ಇದ್ದೇವೆ. ಅದಕ್ಕಾಗಿ ನಾನು ಕಳೆದ ಸಾರಿ ಹೇಳಿದ್ದೆ, ಇದರಲ್ಲಿ ಒಂದು 3 ಪ್ರಾಮುಖ್ಯವಾದ ವಿಷಯಗಳು ನಾವು ಕೇಳಿಸ್ಕೊಳ್ಳೋಣ ಅಂತ ಹೇಳಿ. ಅದಕ್ಕೆ ಟೈಟ್ಲ್ ಏನ್ ಕೊಟ್ಟಿದ್ದೇವೆ, ಅವರಿಗೆ ಐಶ್ವರ್ಯವಂತರಿಗೆ ಬಂದಂತ ಒಂದು ದುರ್ದಶ ಅಂತ ಹೇಳಿ. ಅದರಲ್ಲಿ 3 ವಿಷಯಗಳು ಏನಂತಂದ್ರೆ, ಮೊದಲ ವಿಷಯ, ಅವರು ಹಣವನ್ನು ಯಾವ ರೀತಿಯಾಗಿ ಸಂಪಾದಿಸಿದ್ದಾರೋ ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ. 2, ಅವರು ಉಪಯೋಗಿಸಿರುವಂತ ವಿಧಾನದ ಬಗ್ಗೆ ಆಲೋಚನೆ ಮಾಡ್ತೇವೆ. 3, ಅದರಿಂದ ಅವರಿಗೆ ಉಂಟಾಗಿರುವಂತ ನಷ್ಟ ಇಲ್ಲ ಅವರಿಗೆ ಆದಂತ ದುರ್ದಶ ಬಗ್ಗೆ ಈ 6 ವಚನಗಳಲ್ಲಿ ಯಾಕೋಬನು ತಿಳಿಸಿದ್ದಾನೆ. ಅವರು ಸಂಪಾದಿಸಿರುವಂತ ವಿಧಾನದ ಬಗ್ಗೆ ತಿಳಿಸಿದ್ದಾನೆ, ಅವರು ಉಪಯೋಗಿಸಿರುವಂತ ವಿಧಾನದ ಬಗ್ಗೆ ತಿಳಿಸಿದ್ದಾನೆ, ಮತ್ತು ಅದರಿಂದ ಅವರಿಗೆ ಬಂದಂತ ದುರ್ದಶ ಬಗ್ಗೆ ಇಲ್ಲ ಅವ್ರಿಗೆ ಬಂದಂತ ನಷ್ಟ, ಶಾಪದ ಬಗ್ಗೆ ಯಾಕೋಬನು ಈ ವಿಷಯದಲ್ಲಿ ತಿಳಿಸಿದ. ಅದಕ್ಕಾಗಿ ಇವತ್ತು ನಮಗೂ ಕೂಡ ಒಂದು ಆಲೋಚನೆ ಅಂತಂದ್ರೆ, ದೇವರ ಮಕ್ಕಳಾಗಿ ನಾವು ದುಡಿಬೇಕು, ಸಂಪಾದಿಸಬೇಕು, ನಾವು ಕೂಡ ಆಶೀರ್ವದಿಸಲ್ಪಡಬೇಕು. ಅದು ದೇವರ ವಾಕ್ಯ ಹೇಳುವಂಥದ್ದು. ಆದ್ರೆ ನಮ್ಮ ದೇವರಿಗೆ ಅವಕಾಶವನ್ನು ಕೊಡದೆ, ದೇವರ ಆರಾಧನೆಗೆ ಅವಕಾಶವನ್ನು ಕೊಡದೆ, ದೇವರನ್ನು ಆರಾಧಿಸದೆ, ಸ್ವಂತ ಆಲೋಚನೆಗಳಲ್ಲಿ ಬಿದ್ದು
ಆಸ್ತಿಗಾಗಿ ಅತಿಶಯ ಪಡುತ್ತಿರುವ ವಿಶ್ವಾಸಿಗಳಿಗೂ ಕೂಡ ಇವತ್ತು ದೇವರ ಮಾತು, ದೇವರ ವಾಕ್ಯ ತಿಳಿಯಪಡಿಸುವಂತದ್ದು ನಾವು ಗಮನಿಸಿ. ಅದಕ್ಕಾಗಿ ಈ ಮೂರು ವಿಷಯಗಳಲ್ಲಿ ಇವತ್ತು ಒಂದು ವಿಷಯ ಮಾತ್ರ ನಾವು ಕೇಳಿಸಿಕೊಳ್ಳೋಣ. ಸರಳವಾಗಿ ಆ ದೇವರ ಆತ್ಮನು ಮಾತಾಡಿದ ಹಾಗೆ ಒಂದು ವಿಷಯವನ್ನು ನಾವು ಇವತ್ತು ಕೇಳಿಸಿಕೊಳ್ಳೋಣ. ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಆ ಎರಡು ವಿಷಯಗಳನ್ನು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಮೊದಲನೇ ವಿಷಯ ಏನಂತಂದ್ರೆ, ಅವ್ರಿಗೆ ಬಂದಂತ ದುರ್ದಶೆಗೆ ಕಾರಣವೇನಂತಂದ್ರೆ, ಅವರು ಸಂಪಾದಿಸಿರುವಂತ ಒಂದು ವಿಧಾನ, ಅವರು ಹಣವನ್ನು ಸಂಪಾದಿಸಿರುವಂತ ಒಂದು ವಿಧಾನದ ಬಗ್ಗೆ ನಾವು ಇಲ್ಲಿ ಗಮನಿಸ್ತೀವಿ. ಅವರಂದ್ರೆ ಯಾರು? ಧನಿಕರೇ ಕೇಳಿರಿ ಅಂದ್ರೆ ಯಾರು ಇವರು? ವಿಶ್ವಾಸಿಗಳು ಆಗಿರುವಂತ ಧನಿಕರು. ದೇವರಿಗೆ ಅವಕಾಶವನ್ನು ಕೊಡದೆ ತಮ್ಮ ಸ್ವಂತ ಆಲೋಚನೆಗಳಿಂದ ಗಳಿಸಿರುವಂತ ವಿಶ್ವಾಸಿಗಳು. ಅವರಿಗೆ ಆತರ ಹೇಳುವಂತ ಮಾತು. ಆದ್ರೆ ಇಲ್ಲಿದ್ದಂತೆ ಈ ವಿಶ್ವಾಸಿಗಳು, ಧನಿಕರಾದಂತ ವಿಶ್ವಾಸಿಗಳು ಯಾವ ರೀತಿಯಾಗಿ ಅವರ ಹಣವನ್ನು ಸಂಪಾದಿಸಿದ್ದಾರೋ ಅದನ್ನ ಆಲೋಚನೆ ಮಾಡಿ. ಯಾವ ವಿಧಾನದಲ್ಲಿ ಅವರ ಹಣವನ್ನು ಸಂಪಾದಿಸಿದ್ದಾರೋ ಇಲ್ಲಿ ದೇವರ ಆತ್ಮನು ನಮಗೆ ತಿಳಿಪಡಿಸ್ತಾನೆ. ಆ ವಿಷಯಗಳನ್ನು ನಾವು ಸ್ವಲ್ಪವಾಗಿ ನಾವು ಆಲೋಚನೆ ಮಾಡೋಣ. ಪ್ರೇರೆ, ಮತ್ತೆ ನಾನು ಹೇಳ್ತೇನೆ, ಸಂಪಾದಿಸುವುದರಲ್ಲಿ ದೇವರ ವಾಕ್ಯವು ಎಂದಿಗೂ ವ್ಯತಿರೇಕಿಸುವುದಿಲ್ಲ. ಸಂಪಾದಿಸಲೇಬೇಕು, ದುಡಿಲೇಬೇಕು, ಆಶೀರ್ವಾದಕರವಾಗಿ ಇರಲೇಬೇಕು, ಸಾಧ್ಯವಾದ್ರೆ ಮತ್ತೊಬ್ಬರಿಗೆ ಸಹಾಯ ಮಾಡುವಂತ ಸ್ಥಾನದಲ್ಲಿ ದೇವರ ಮಕ್ಕಳು ಇರಬೇಕಂತೇಳಿ ದೇವರ ವಾಕ್ಯ ನಮ್ಮನ್ನು ಪ್ರೋತ್ಸಾಹಿಸ್ತದೆ. ಬಡವರಾಗಿ, ಭಿಕ್ಷಕರಾಗಿ, ಏನು ಗತಿಲ್ಲದವರಾಗಿ ನಾವು ಈ ಭೂಲೋಕದಲ್ಲಿ ಇರಬೇಕಂತೇಳಿ ದೇವರ ವಾಕ್ಯ ಎಂದಿಗೂ ಹೇಳುವುದಿಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಇರೋಣ. ದೇವರ ವಾಕ್ಯ ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ಸಂಪಾದಿಸರಿ, ಸುಖವಾಗಿ ಜೀವಿಸರಿ, ಸಮಾಧಾನವಾಗಿ ಜೀವಿಸರಿ, ಸಾಧ್ಯವಾದ್ರೆ ಮತ್ತೊಬ್ಬರಿಗೆ ಸಹಾಯ ಮಾಡಿರಿ ಅಂತೇಳಿ ದೇವರ ವಾಕ್ಯ ಎಚ್ಚರಿಸ್ತದೆ. ನಾವು ಸಂಪಾದಿಸದೆ ಹೋದ್ರೆ ಮತ್ತೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ, ನಾವೇ ಸಹಾಯವನ್ನು ಪಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ದೇವರ ವಾಕ್ಯ ಎಂದಿಗೂ ಕೂಡ ಸಂಪಾದಿಸ್ಲಿಕ್ಕೆ ವ್ಯತಿರೇಕವಾಗಿ ಮಾತಾಡೋದಿಲ್ಲ. ಆದ್ರೆ ಸಂಪಾದಿಸುವಂತ ವಿಧಾನದ ಬಗ್ಗೆ ದೇವರ ವಾಕ್ಯ ಮಾತಾಡ್ತದೆ. ಇದು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸಂಪಾದಿಸ್ಲಿಕ್ಕೆ ದೇವರ ವಾಕ್ಯ ವ್ಯತಿರೇಕವಲ್ಲ, ತದ್ವಿರುದ್ಧವಲ್ಲ. ಆದ್ರೆ ಸಂಪಾದಿಸುವಂತ ವಿಧಾನದಲ್ಲಿ ಅದು ಒತ್ತು ಕೊಟ್ಟು ಹೇಳುವಂತ ಮಾತು. ಅದಕ್ಕಾಗಿ ಇಲ್ಲಿದ್ದಂತ ಈ ವಿಶ್ವಾಸಿಗಳು ಅವ್ರು ಯಾವ ರೀತಿಯಾಗಿ ಸಂಪಾದಿಸಿದ್ದಾರೋ ನಾವು ಗಮನಿಸ್ತೇವೆ. ನಮ್ಗೆ ಈಗ ಲೋಕದಲ್ಲಿ ಅನೇಕ ಮಾರ್ಗಗಳುಂಟು. ನಾನು ಲಾಸ್ಟ್ ಹೇಳ್ತೀನಿ, ಆ ಮಾರ್ಗಗಳು, ಅನೇಕ ಮಾರ್ಗಗಳಲ್ಲಿ ಇವತ್ತು ಜನರು ಏನ್ ಮಾಡ್ತಾ ಇದ್ರೆ, ದುಡಿಬೇಕು, ಸಂಪಾದಿಸಬೇಕಂತೆ. ನಾವು ಕೆಲವು ಸಾರಿ ಓದಿದ್ವಲ್ಲ, ಮೊದಲನೇ ತಿಮೋಥನ ಪತ್ರಿಕೆ 6-9 ವಚನದಲ್ಲಿ, ಹಣವಂತರಾಗಲಿಕ್ಕೆ ಅಪೇಕ್ಷಿಸುವಂತವರು ಅವರು ಬುದ್ಧಿ ವಿರುದ್ಧವಾದಂತ ಕಾರ್ಯಗಳಲ್ಲಿ, ಹಾನಿಕರವಂತ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಳ್ಳುತ್ತಾರೆ. ಯಾಕೆ? ಗಳಿಸಬೇಕಂತೆ. ಆದ್ರೆ ದೇವರ ಮಕ್ಕಳಿಗೆ ಒಂದು ನಿರ್ದಿಷ್ಟವಾದಂತ ಮಾರ್ಗ ಇದೆ. ಆ ಮಾರ್ಗದಲ್ಲಿ ಸಂಪಾದಿಸುವಾಗ ಸಮಾಧಾನ. ಆದ್ರೆ ಇಲ್ಲಿದ್ದಂತೆ ಈ ವಿಶ್ವಾಸಿಗಳು ಸ್ವಂತ ಆಲೋಚನೆಗಳಲ್ಲಿ ಸಂಪಾದಿಸಿ ಅತಿಶಯ ಪಡುತ್ತಿರುವಂತ ಈ ವಿಶ್ವಾಸಿಗಳು ಯಾವ ರೀತಿಯಾಗಿ ಸಂಪಾದಿಸಿದ್ದಾರೋ, ಇಲ್ಲ ಯಾವ ವಿಧಾನದಲ್ಲಿ ಸಂಪಾದಿಸಿದ್ದಾರೋ ಒಂದು ಮಾತನ್ನ ಓದೋಣ. ಮೊದಲನೇ ವಿಷಯ, ಅವರು ಸಂಪಾದಿಸಿರುವಂತ ಒಂದು ವಿಧಾನ ನೋಡೋಣ. ಯಾವ ವಿಧಾನದಲ್ಲಿ ಸಂಪಾದಿಸಿದ್ದಾರೆ ಅಂದ್ರೆ 5ನೇ ಅಧ್ಯಾಯ 4ನೇ ವಚನ. 5ನೇ ಅಧ್ಯಾಯ 4ನೇ ವಚನದಲ್ಲಿ, ನಿಮ್ಮ ಹೊಲಗಳನ್ನು ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ, ಹಾಗೂ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕುಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದದೆ. ಈ 4ನೇ ವಚನದಲ್ಲಿ ಆ ಯಾಕೋಬನು ದೇವರಾತ್ಮನ ಮೂಲಕವಾಗಿ ಹೇಳಿದ ಒಂದು ಸತ್ಯ ಏನಂತಂದ್ರೆ, ಅವ್ರು ಯಾವ ರೀತಿಯಾಗಿ ಸಂಪಾದಿಸಿದ್ದಾರೆ, ಯಾವ ವಿಧಾನದಲ್ಲಿ ಸಂಪಾದಿಸಿದ್ದಾರೆ ಅಂದ್ರೆ ಅಲ್ಲಿ ಹೇಳ್ತಾನೆ, ನಿಮ್ಮ ಹೊಲಗಳನ್ನು ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅಂದ್ರೆ ಇವರು ಕೆಲಸ ಮಾಡಿಸಿಕೊಂಡು, ತಮ್ಮ ಹೊಲಗಳಿಗೆ ಕೂಲಿಗಳನ್ನು ಕರೆಸಿ ಕೆಲಸ ಮಾಡಿಸಿಕೊಂಡು ಅವರಿಗೆ ಕೂಲಿಯನ್ನು ಕೊಡದೆ ಅದನ್ನೇನಾರ ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅದಕ್ಕಾಗಿ ಮೊದಲನೇ ವಿಷಯ, ಇವ್ರು ಯಾವ ರೀತಿಯಾಗಿ ಸಂಪಾದಿಸಿದ್ದಾರೆ ಅಂದ್ರೆ, ಬಡವರ ಹೊಟ್ಟೆ ಮೇಲೆ ಒಡೆದು ಕೆಲಸ ಮಾಡದವನಿಗೆ ಆ ಕೂಲಿಯನ್ನು ಕೊಡದೆ ಅದನ್ನು ಅನ್ಯಾಯವಾಗಿ ಇವ್ರೇನ್ ಮಾಡಿಕೊಂಡಿದ್ದಾರೆ? ಸಂಪಾದಿಸಿಕೊಂಡಿದ್ದಾರೆ. ಅರ್ಥ ಆಯ್ತಾ? ಇವ್ರು ಯಾವ ರೀತಿ ಸಂಪಾದಿಸಿದ್ದಾರೆ ಅಂದ್ರೆ, ತಮ್ಮ ಹೊಲಗಳಲ್ಲಿ ಕೆಲಸ ಮಾಡಿದವರ ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ನ್ಯಾಯವಾಗಿಲ್ಲ, ನ್ಯಾಯವಾಗಿ ಕೊಡಬೇಕು. ಆದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ, ಅವರ ಮೇಲೆ ಯಾವುದೊಂದು ತಪ್ಪು ಹೊರಿಸಿ, ನೀವು ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಇಷ್ಟೊತ್ತಿಗೆ ಬಂದಿದ್ದೆ, ನೀನು ಕೊಡೋದು ಇಷ್ಟೇ ಅಂತೇಳಿ ನ್ಯಾಯವಾಗಿ ಕೊಡಬೇಕಾದದ್ದನ್ನು ಕೊಡದೆ
ಅನ್ಯಾಯವಾಗಿ ಅದನ್ನು ಹಿಡಿದುಕೊಂಡು ಅವರು ಕೂಡಿಸಿಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಮೊದಲ ವಿಷಯ, ಅವರು ಏನು ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರು ಮೋಸದಿಂದ ಇಲ್ಲ ಅನ್ಯಾಯದಿಂದ ಹಣವನ್ನು ಸಂಪಾದಿಸಿದ್ದಾರೆ. ಇದು ದೇವರ ವಾಕ್ಯ ಒಪ್ಪುವುದಿಲ್ಲ ಪ್ರಿಯರೇ, ಇದು ದೇವರ ವಾಕ್ಯ ಒಪ್ಪುವುದಿಲ್ಲ. ಅನ್ಯಾಯದಿಂದ ನಾವು ಕೂಡಿಸಿಟ್ಟುಕೊಳ್ಳುವಂಥದ್ದು ದೇವರ ವಾಕ್ಯ ಒಪ್ಪುವುದಿಲ್ಲ. ಅದಕ್ಕಾಗಿ ಮೊದಲನೇ ವಿಷಯ ಏನ್ ಹೇಳ್ತಂದ್ರೆ, ಇವರು ದೇವರ ವಾಕ್ಯವನ್ನು ತಿರಸ್ಕರಿಸಿ ಅನ್ಯಾಯದಿಂದ ಸಂಪಾದಿಸಿದ್ದಾರೆ. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಕೆಲಸ ಮಾಡದವರಿಗೆ ಕೂಲಿ ಕೊಳ್ಳೇಬೇಕು, ಅದನ್ನು ಹಿಡಿದುಕೊಳ್ಳಬಾರದು. ಆದ್ರೆ ಇವರೇನ್ ಮಾಡ್ತಾ ಇದಾರೆ, ಅಲ್ಲಿ ವಾಕ್ಯದಲ್ಲಿ ಗಮನಿಸ್ತೇವೆ, ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅದಕ್ಕಾಗಿ ಪ್ರಿಯರೇ, ಮೊದಲನೇ ವಿಷಯ, ಇವರು ಸಂಪಾದಿಸಿರುವಂತ ಸಂಪಾದನೆ, ಇವರ ಆಸ್ತಿ ಹೇಗೆ ಬಂತು? ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರು ಕೊಡಬೇಕಂತ ಕೂಲಿಯನ್ನು ಕೊಡದೆ ಅದನ್ನು ಹಿಡಿದುಕೊಂಡಿದ್ದಾರೆ. ಅದನ್ನು ಹಿಡಿದುಕೊಂಡು ಇವರೇನಾಗ್ತಾ ಇದ್ದಾರೆ? ಇವರ ಐಶ್ವರ್ಯವಂತರಾಗ್ತಾ ಇದ್ದಾರೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಮತ್ತು ಆ ವಾಕ್ಯ ಹೋಗುವುದಕ್ಕಿಂತ ಮುಂಚೆ ಇಲ್ಲಿ ಹೇಳ್ತಿದ್ದಾನೆ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಆದ್ರೆ ಎಷ್ಟು ಜನರಿಗೆ ಇವರು ಅನ್ಯಾಯ ಮಾಡಿದ್ರು ಗೊತ್ತಿಲ್ಲ, ಎಷ್ಟು ಜನರ ಕೂಲಿಯನ್ನು ಹಿಡಿದುಕೊಂಡು ಇವರು ಐಶ್ವರ್ಯವಂತರಾದ್ರೂ ಗೊತ್ತಿಲ್ಲ. ಅದು ದೇವರ ಆತ್ಮ ಇರುವಂತ ಮಾತು, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ, ಅದು ಎಲ್ಲಿ ಬಿದ್ದಿದೆ? ಕುಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದದೆ. ಇದು ಅಪಾಯಕರ, ಇದು ಡೇಂಜರ್, ಇದು ಆ ಮನುಷ್ಯನಿಗೆ ಅಪಾಯವನ್ನು ತರುವಂಥದ್ದು. ನ್ಯಾಯವಾಗಿ ಅವನು ಕೊಡಬೇಕು, ಕೊಟ್ಟು ಅವನು ವೃದ್ಧಿ ಆದರೆ ಅವರಿಗೆ ಕೊಡಬೇಕಾದ ಕೊಟ್ಟು ಅವನು ಆಶೀರ್ವದಿಸಲ್ಪಟ್ರೆ ಅದು ಸಂತೋಷ. ಆ ರೀತಿಯಾಗಿ ಬಡವರನ್ನು ಮೋಸ ಮಾಡದೆ, ಅನ್ಯಾಯ ಮಾಡದೆ, ಅವರಿಗೆ ಧಾರಾಳವಾಗಿ ಕೊಟ್ಟು ಆಶೀರ್ವಾದವನ್ನು ಅನುಭವಿಸಿದಂತ ಭಕ್ತರು ಎಷ್ಟೋ ಜನರಿದ್ದಾರೆ. ಅಬ್ರಾಹ್ಮನ ಕಾಲದಲ್ಲಿ ನಾವು ಓದ್ತೇವೆ, ಮತ್ತು ಬೋವಾಜನ ಬಗ್ಗೆ ಓದ್ತೇವೆ. ಬೋವಾಜನ ಹೊಲಕ್ಕೆ ಬರುವಾಗ ಆ ಕೂಲಿ ಆಳುಗಳೆಲ್ಲ ಕೂಡ ಕುಯ್ಯುವವರೆಲ್ಲ ಆತನನ್ನು ಆಶೀರ್ವದಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತೇಳಿ. ಯಜಮಾನನಿಗೂ ಬಡವರಿಗೆ ಇರುವಂತ ಸಂಬಂಧ. ಬೋವಾಜನು ಅವರನ್ನು ಪ್ರೀತಿಸುವಂತವನು, ಅವರು ಕಷ್ಟಪಟ್ಟ ಕಷ್ಟವನ್ನು ಅವನು ಇಟ್ಟುಕೊಳ್ಳದೆ ಸಾಧ್ಯವಾದ ಸ್ವಲ್ಪ ಜಾಸ್ತಿ ಕೊಡುವಂತವನು ಬೋವಾಜನು. ಅದಕ್ಕಾಗಿ ಅಲ್ಲಿದ್ದಂತ ಆ ಕೂಲಿ ಆಳುಗಳು ಹೇಳ್ತಾರೆ, ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಅಂತೆ. ಆದ್ರೆ ಇಲ್ಲಿದ್ದಂತ ಈ ಯಜಮಾನರು, ಈ ಐಶ್ವರ್ಯವಂತರು ಹೇಗೆ ಐಶ್ವರ್ಯವಂತರಾಗಿದ್ದಾರೆ ಅಂದ್ರೆ, ಅವರು ಕೂಲಿ ಆಳುಗಳ ಕೂಲಿಯನ್ನು ಅವರು ಕೊಡದೆ ಅನ್ಯಾಯವಾಗಿ ಹಿಡಿದುಕೊಂಡಿದ್ದಾರೆ. ಅದಕ್ಕಾಗಿ ಮೊದಲ ವಿಷಯ, ಅವರು ಅನ್ಯಾಯವಾಗಿ ಸಂಪಾದಿಸಿದ್ದಾರೆ. ಅದಕ್ಕೆ ನಾನು ಈಗ ಬರ್ಕೊಂಡಿದ್ದೇನೆ, ಅವರು ದೇವರ ವಾಕ್ಯವನ್ನು ತಿರಸ್ಕರಿಸಿ ಅನ್ಯಾಯವಾಗಿ ಅವರು ಸಂಪಾದಿಸಿದ್ರು. ನೋಡಿ, ಒಂದು ಮಾತು ಓದೋಣ ದೇವರ ವಾಕ್ಯದ ಬಗ್ಗೆ. ಧರ್ಮೋಪದೇಶ ಕಾಂಡ ದೇವರ ವಾಕ್ಯ ಏನ್ ಹೇಳ್ತಾ ಇದೆ, ಒಂದು ಮಾತು ಓದೋಣ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತು, 14-15 ವಚನ ಓದುకున్నా. ದೇವರ ವಾಕ್ಯ ಹೇಳುವಂತ ಸತ್ಯ, ಇಸ್ರಾಯೇಲರಿಗೂ ದೇವರ ಮಕ್ಕಳಿಗೆ ಹೇಳುವಂತ ಮಾತು. 24ನೇ ಅಧ್ಯಾಯ 14ನೇ ವಚನ, ನೀವು ಸ್ವದೇಶದವರಲ್ಲಿ ಆಗಲಿ ನಿಮ್ಮಲ್ಲಿರುವ ಅನ್ಯ ದೇಶದವರಲ್ಲಾಗಲಿ ಗತಿ ಇಲ್ಲದ ಬಡವನ ಕೂಲಿಯವನಿಗೆ ಏನು ಅನ್ಯಾಯ ಮಾಡದೆ, ಏನು ನೀವು ಸ್ವದೇಶದವರಲ್ಲಾಗಲಿ ಇಲ್ಲ ನಿಮ್ಮಲ್ಲಿದ್ದಂತ ಅನ್ಯ ದೇಶದವರಾಗಲಿ ಗತಿ ಇಲ್ಲದ ಬಡ ಕೂಲಿಯವನಿಗೆ ಏನು ಅನ್ಯಾಯ ಮಾಡದೆ ದಿನದ ಕೂಲಿಯನ್ನು ಆ ದಿನದಲ್ಲೇ ಹೊತ್ತು ಮುನುಗುವುದಕ್ಕೆ ಮುಂಚಿತವಾಗಿ ಅವನಿಗೆ ಕೊಡಬೇಕು. ಇದು ದೇವರ ವಾಕ್ಯ ಒಂದು ಸತ್ಯ. ಗತಿ ಇಲ್ಲದವನು, ಅದಕ್ಕಾಗಿ ಬಂದವನು, ಅದರಿಂದ ಜೀವನ ಮಾಡುವಂತವನು, ಆ ಕೂಲಿ ಬಂದ್ರೆ ತಗೊಂಡೋಗಿ ಅಕ್ಕಿ ತಂದು ಊಟ ಮಾಡುವಂತ ಒಬ್ಬ ಬಡವನು, ಅಂತವನಿಗೆ ಏನ್ ಮಾಡ್ಬೇಕು? ಗತಿ ಇಲ್ಲದ ಬಡ ಕೂಲಿಯವನಿಗೆ ಏನು ಅನ್ಯಾಯ ಮಾಡದೆ ಏನ್ ಮಾಡ್ಬೇಕು? ದಿನದ ಕೂಲಿಯನ್ನು ಆ ದಿನದಲ್ಲಿ ಹೊತ್ತು ಮುನುಗುವುದಕ್ಕೆ ಮುಂಚಿತವಾಗಿ ಅವನಿಗೆ ಕೊಡಬೇಕು. ಮತ್ತೆ ನೋಡಿ, ಕೊಡಬೇಕು. ಅವನಿಗೆ ಬೇರೆ ಗತಿ ಇಲ್ಲದ್ದರಿಂದ ಅದನ್ನೇ ಎದುರು ನೋಡ್ತಾನಲ್ಲ, ನೀವು ಕೊಡದಿದ್ದರೆ ಅವನು ಯೆಹೋವನಿಗೆ ಮೊರೆ ಇಟ್ಟಾನು, ಆಗ ನೀವು ದೋಷಿಗಳಾಗಿ ಕಂಡು ಬಂದಿರಿ. ನೋಡಿದ್ರೆ, ಇದು ದೇವರ ವಾಕ್ಯ ಇರುವಂತ ಸತ್ಯ. ಒಬ್ಬ ಕೂಲಿ ಆಳು ನಮ್ಮ ಹತ್ರ ಬರುವಾಗ ನಾವೇನ್ ಮಾಡ್ಬೇಕು? ಅವನಿಂದ ಕೆಲಸ ಮಾಡಿಸ್ಕೊಂಡ್ರೆ ತಕ್ಕ ಸಮಯದಲ್ಲಿ ಕೊಡಬೇಕು. ಅವನಿಗೆ ಅನ್ಯಾಯ ಮಾಡಬಾರದು. ಯಾಕೆ? ಅವನು ಅದನ್ನೇ ಗತಿ ಇಲ್ಲದವನು ಅದನ್ನು ಎದುರು ನೋಡ್ತಿರ್ತಾನೆ. ಅಯ್ಯೋ, ಇವತ್ತು ಕೆಲಸಕ್ಕೆ ಹೋಗಿದ್ದೆ, ನನಗೆ ಸಂಬಳ ಬರ್ತದೆ, ಕೂಲಿ ಬರ್ತದೆ, ತಗೊಂಡೋಗಿ ನನಗೆ, ನನ್ನ ಹೆಂಡತಿ ಮಕ್ಕಳಿಗೆ ಏನಾದ್ರು ಊಟ ಕೊಡಬೇಕು, ಆಹಾರ ಕೊಡಬೇಕಂತೇಳಿ ಆಶದಿಂದ ಬರ್ತಾನೆ. ಆದ್ರೆ ಇವರು ಅನ್ಯಾಯವಾಗಿ ಅದನ್ನು ಹಿಡಿದುಕೊಂಡ್ರೆ ಇವನ ಗತಿ ಏನಾಗ್ತದೆ? ಅದಕ್ಕಾಗಿ
ದೇವರ ವಾಕ್ಯ ಹೇಳುವಂತ ಮಾತು, ಆ ದಿನದಲ್ಲೇ ಯಾವತ್ತು ಕೆಲಸ ಮಾಡ್ತಾನೋ ಆವತ್ತೇ ಒತ್ತು ಮುರಿಯುವುದಕ್ಕಿಂತ ಮುಂಚಿತವಾಗಿ ಅವನಿಗೆ ಕೊಡಬೇಕು, ಇಲ್ಲದ ಅವನಿಗೆ ಬೇರೆ ಗತಿ ಇಲ್ಲ, ಅದಕ್ಕಾಗಿ ಒಂದು ವೇಳೆ ಅವನು ಹಸಿವಿನಿಂದ ಯೆಹೋವನಿಗೆ ಮೊರೆ ಇಟ್ರೆ ನೀವೇನಾಗ್ತೀರಿ? ದೋಷಿಗಳಾಗ್ತೀರಿ. ಅದಕ್ಕಾಗಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿದ್ದಂತ ಈ ಐಶ್ವರ್ಯವಂತರು ಯಾವ ರೀತಿಯಾಗಿ ಸಂಪಾದಿಸಿದ್ದಾರೆ ಅಂದ್ರೆ, ಈ ದೇವರ ವಾಕ್ಯವನ್ನು, ಇಲ್ಲಿ ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟಂತ ಈ ವಾಕ್ಯವನ್ನು ಅವರು ತಿರಸ್ಕರಿಸಿ ಬಡವರಿಗೆ ಅನ್ಯಾಯ ಮಾಡಿ ಆವತ್ತಿನ ಕೂಲಿ ಆವತ್ತಕ್ಕೆ ಕೊಡದೆ ಅವರಿಗೆ ಮೋಸ ಮಾಡಿ ಅನ್ಯಾಯದಿಂದ ಹಿಡಿದುಕೊಂಡು ಅವರು ಐಶ್ವರ್ಯವಂತರ. ಅದಕ್ಕಾಗಿ ನಿಮಗೆ ಬರುವಂತ ದುರ್ದಶೆಗಾಗಿ ನೀವು ಕಣ್ಣೀರಿಡಿರಿ, ಗೋಲಾಡಿರಿ ಅಂತೇಳಿ ದೇವರ ಆತ್ಮನು ತಿಳಿಸುವಂತ ಮಾತು. ಅದಕ್ಕಾಗಿ ಪ್ರಿಯರೇ, ಇಂಥ ದುಡಿಮೆ ಈ ವಿಧಾನದಲ್ಲಿ ಸಂಪಾದಿಸುವಾಗ ಅದು ನಮಗೆ ಆಶೀರ್ವಾದಕರವಾಗಿರುವುದಿಲ್ಲ. ಅದು ನಮಗೆ ಕಣ್ಣೀರು ತರುವಂಥದ್ದು, ನಮಗೆ ದುಃಖ ತರುವಂಥದ್ದು. ಅದರಿಂದ ಸಮಸ್ಯೆ ದೋಷಗಳಾಗಿ ಕಂಡು ಬರುತ್ತೀರಿ. ಒಂದ್ ವೇಳೆ ಆ ಕೂಲಿ ಅವನು ಯಜಮಾನ ಏನ್ ಮಾಡ್ಲಿಕ್ಕಿಲ್ಲ, ಆದ್ರೆ ಅವನ ಕೂಗು ಸಕಲ ಸೇನಾಧಿಪತಿ ಆಗಿರುವಂತ ಯೆಹೋವನ ಕಿವಿಗಳಲ್ಲಿ ಬಿದ್ದಾಗ ನೀವೇನಾಗ್ತೀರಿ? ದೋಷಿಗಳಾಗ್ತೀರಿ. ಅದಕ್ಕಾಗಿ ಅಂತ ವಿಧಾನದಲ್ಲಿ ಅನ್ಯಾಯವಾಗಿ ಸಂಪಾದಿಸುವಂಥದ್ದು ಅದು ಒಳ್ಳೆಯದಲ್ಲ ಅಂತೇಳಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಇಲ್ಲಿದ್ದಂಥವ್ರು ಹೇಗೆ ಸಂಪಾದಿಸಿದ್ದಾರೆ? ಕೂಲಿ ಆಳುಗಳ ಕೂಲಿಯನ್ನು ಅವರು ಅನ್ಯಾಯವಾಗಿ ಹಿಡಿದುಕೊಂಡಿದ್ರು. ಮತ್ತೊಂದು ಮಾತು ನೋಡಿ, ಯಾಜಕ ಕಂಡ 19ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತಿದೆ. 13ನೇ ವಚನ, ಯಾಜಕಾಂಡ 19ನೇ ಅಧ್ಯಾಯ 13. ಮತ್ತೊಬ್ಬನನ್ನು ಬಲಾತ್ಕರಿಸಬಾರದು, ಅವನ ಸೊತ್ತನ್ನು ಅಪಹರಿಸಬಾರದು, ಕೂಲಿಯವನ ಕೂಲಿಯನ್ನು ಮರುದಿನವರೆಗೂ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬಾರದು. ಇದು ದೇವರ ವಾಕ್ಯ ಒಂದು ಸತ್ಯ. ಮತ್ತೊಬ್ಬರನ್ನು ಬಲಾತ್ಕರಿಸಬಾರದು, ಬಲವಂತವಾಗಿ ತೆಗೆದುಕೊಳ್ಳಬಾರದು. ಇಲ್ಲ, ಇವ್ರೇನ್ ಮಾಡಿದ್ದಾರೆ? ಮೋಸದಿಂದ ಬೇಕಂತ ಹೇಳಿ ಅವರು ಹಿಡಿದುಕೊಂಡಿದ್ರು. ಹಾಗಾಗಿ ಮತ್ತೊಬ್ಬರನ್ನು ಬಲಾತ್ಕರಿಸಬಾರದು, ಅವನ ಸೊತ್ತನ್ನು ಅಪಹರಿಸಬಾರದು. ಕೂಲಿ ಆಳು ಆ ಕೂಲಿಗೆ ಯೋಗ್ಯನ, ಅವನು ಕೊಳ್ಳೇಬೇಕು, ಅವನು ಕೆಲಸ ಮಾಡ್ತಾನೆ, ಕೆಲಸ ಕೊಡ್ಬೇಕಾದ್ರೆ ಅದನ್ನು ಅಪಹರಿಸಬಾರದು. ಕೂಲಿಯವನು ಕೂಲನ್ನು ಮರುದಿನದವರೆಗೂ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬಾರದು. ನಾವು ಓದಿದ ಧರ್ಮೋಪದೇಶಗಳಲ್ಲಿ ಒತ್ತು ಮುನುಗುವರಷ್ಟರಲ್ಲೇ ನಾವೇನ್ ಮಾಡ್ಬೇಕು? ಅವರ ಕೂಲಿಯನ್ನು ಅವರು ಕೊಡಬೇಕು. ಇದು ದೇವರ ವಾಕ್ಯ ಹೇಳುವಂತ ಸತ್ಯ. ಆದ್ರೆ ಇವ್ರು ಏನ್ ಮಾಡ್ತಾ ಇದೆ? ಯಾಕೋಬ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಆಸ್ತಿವಂತರು ಅವರು ಸಂಪಾದಿಸುವಂತದ್ದು ರೀತಿ ಏನಂತಂದ್ರೆ, ಉದ್ದೇಶಪೂರ್ವಕವಾಗಿ ಅನ್ಯಾಯವಾಗಿ ಅವರಿಗೆ ಕೊಡಬೇಕಾದಂತ ಕೂಲಿಯನ್ನು ಕೊಡದೆ ಅವರು ಐಶ್ವರ್ಯವಂತರಾದರು, ಐಷಾರಾಮ್ ಜೀವನವನ್ನು ಅವರು ಜೀವಿಸ್ತಾ ಇರುವಂತದ್ದು ವಾಕ್ಯದಲ್ಲಿ ನನ್ನ ಗಮನ. ಅದಕ್ಕಾಗಿ ಮೊದಲ ವಿಷಯ ಏನಂತಂದ್ರೆ, ಅವರು ಯಾವ ರೀತಿಯಾಗಿ ಯಾವ ವಿಧಾನದಲ್ಲಿ ಸಂಪಾದಿಸಿದ್ದಾರೆ ಅಂದ್ರೆ, ಅನ್ಯಾಯವಾಗಿ ಮೋಸದಿಂದ ಅವರು ಸಂಪಾದಿಸಿದ್ದಾರೆ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇದು ಒಂದು ವಿಧಾನ. ಅದಕ್ಕಾಗಿ ದೇವರ ಆತ್ಮ ಇರುವಂತ ಮಾತು, ನೀವು ಕಣ್ಣೀರಿಡಿರಿ, ನಿಮಗೆ ಬರುವಂತ ದುರ್ದಶೆಗಾಗಿ ಗೋಲಾಡಿರಿ, ನಿಮ್ಮ ಧನವ ನಾಶವಾಗಿದೆ, ನಿಮ್ಮ ಬಟ್ಟೆಗಳು ನುಸಿ ಹಿಡಿದಿದೆ, ನಿಮ್ಮ ಬೆಳ್ಳಿ ಬಂಗಾರ ಮಣ್ಣು ಹಿಡಿದವೆ ಅಂತೇಳಿ ದೇವರವರನ್ನು ಕಠಿಣವಾಗಿ ಖಂಡಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸಿ. ಯಾಕೆ? ಅವರು ಸಂಪಾದಿಸುವಂತ ವಿಧಾನ ಸರಿಯಾದಂತ ಮಾರ್ಗದಲ್ಲಿ ಇಲ್ಲ. ಇದು ಒಂದು ವಿಷಯ. ಅವರು ಅನ್ಯಾಯವಾಗಿ ಸಂಪಾದಿಸಿದ್ರು. ಮತ್ತೊಂದು ರೀತಿ ನೋಡ್ತೇವೆ, ಅವ್ರು ಯಾವ ರೀತಿಯಾಗಿ ಸಂಪಾದಿಸಿದ್ದಾರೆ ಅಂತೇಳಿ. ಅದೇ 5ನೇ ಅಧ್ಯಾಯ 6ನೇ ವಚನ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ಒಂದು ಮಾತಿದೆ. ನೀತಿವಂತನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದಿರಿ, ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ಇಲ್ಲಿ ನೀತಿವಂತರಾದಂತ ಮನುಷ್ಯರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಕೊಂದು ಹಾಕಿದ್ದೀರಿ ಅಂದ್ರೆ ಅವರನ್ನು ಕೊಲ್ಲಿಸಿ ಅದರಿಂದ ಬಂದಂತ ಹಣದಿಂದ ಇವರು ಐಶ್ವರ್ಯವಂತರು. ಒಂದು ಕಾರಣ ಏನು? ಅನ್ಯಾಯದಿಂದ ಬಡವರ ಹೊಟ್ಟೆ ಮೇಲೆ ಓಡೋದು ಅವರು ಬಿಗಿ ಹಿಡಿದುಕೊಂಡು ಸಂಪಾದಿಸಿದ್ದಾರೆ. ಅದು ದೇವರ ವಾಕ್ಯ ಒಪ್ಪುವುದಿಲ್ಲ. ಎರಡನೇದಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನೀತಿವಂತನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ನೀತಿವಂತರಿಗೆ ಶಿಕ್ಷೆ ವಿಧಿಸಿ ಅವರನ್ನು ಸಾಯಿಸಿದ್ದರಿಂದ ಅವರ ಆಸ್ತಿ ಇವರು ಏನ್ ಮಾಡ್ಕೊಂಡಿದ್ದಾರೆ? ತಮ್ಮ ವಶಕ್ಕೆ ಹಾಕೊಂಡು ಇವರು ಐಶ್ವರ್ಯವಂತರಾಗಿ ಅವ್ರೇನಾಗ್ತಾರೆ? ಅತಿ ಭೋಗಿಗಳಾಗಲ್ಲ. 5 ಭೂಲೋಕದಲ್ಲಿ ನೀವು ಅತಿ ಭೋಗಿಗಳ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೆ. ಇದು ನ್ಯಾಯವಾದಂತ ಬಂದದ್ದಲ್ಲ ಪ್ರೇರೆ. ನೀತಿವಂತರನ್ನು ಸಾಯಿಸಿ ಅಂದ್ರೆ ಅನ್ಯಾಯದೊಂದಿಗೆ ಅಕ್ರಮದೊಂದಿಗೆ ಅವರು ಸಂಪಾದಿಸಿರುವಂತ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೆ ಒಂದು ಮಾತು ಓದಿ ನಾನು ವಿಷಯಕ್ಕೆ ಬರ್ತೇನೆ.
ಆ ಕೀರ್ತನೆ ಭಾಗ 62ನೇ ಕೀರ್ತನೆ ಒಂದು ಮಾತು ಓದೋಣ. 62ನೇ ಕೀರ್ತನೆ ಆ ಮಾತು ಓದಿ ನಾನು ಇಲ್ಲಿ ಬರ್ತೇನೆ. 62ನೇ ಕೀರ್ತನೆ 10ನೇ ವಚನದಲ್ಲಿ ಒಂದು ಮಾತು ನೋಡಿ. 62 10ನೇ ವಚನದಲ್ಲಿ, ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡರಿ. ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡರಿ, ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡರಿ, ಹೆಚ್ಚಾದ ಆಸ್ತಿಯಲ್ಲಿ ಮನಸ್ಸಿಡಬೇಡರಿ. ವಿಶ್ವಾಸಗಳು ಹೇಳುವಂತ ಮಾತು. ಇವತ್ತು ಇದನ್ನು ಓದುತ್ತಿರುವಂತ ನಮಗೆ, ಧ್ಯಾನಿಸ್ತಿರುವಂತ ನಮಗೆ ದೇವರಾತ್ಮ ಇರುವಂತ ಮಾತು, ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡರಿ ಮತ್ತು ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡರಿ, ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡಿ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇರುವಂತ ವಿಷಯಗಳು. ಇವ್ರು ಏನಾಗಿದ್ದಾರೆ, 6ನೇ ವಚನ ನೋಡಿ, ನೀತಿವಂತನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅನ್ಯಾಯದಿಂದ, ಅಕ್ರಮದಿಂದ ಅವರು ಮಾಡಿರುವಂತದ್ದು ವಾಕ್ಯದಲ್ಲಿ ನಗಮ. ಅದಕ್ಕೊಂದು ಹಳೆ ಒಡಂಬಡಿಕೆ ಒಂದು ಎಕ್ಸಾಂಪಲ್ ಇದೆ. ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಅರಸರ ಗ್ರಂಥ 21ನೇ ಅಧ್ಯಾಯ, ಮೊದಲನೇ ಅರಸರ ಗ್ರಂಥ 21ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದವರೆಗೆ ನಾವು ಓದುವಾಗ ಅಲ್ಲಿ ಇಸ್ರಾಯೇಲಿಯರ ಅರಸನಾದಂತ ಅಹಾಬನ ಬಗ್ಗೆ ನಾವು ಓದ್ತೀವಿ. ಮೊದಲನೇ ಅರಸರ ಗ್ರಂಥ 21ನೇ ಅಧ್ಯಾಯ ಒಂದು ಎಕ್ಸಾಂಪಲ್ ಇದೆ. ಅಲ್ಲಿ 21ನೇ ಅಧ್ಯಾಯ ಮೊದಲು 13 ವಚನ ಓದಬೇಕಾದ್ರೆ, ಇಸ್ರಾಯೇಲಿಯರ ಅರಸರಂತ ಅಹಾಬನು ಅವನ ಮನೆ ಪಕ್ಕದಲ್ಲಿ, ಅರಮನೆ ಪಕ್ಕದಲ್ಲಿ ನಾಬೋತನೆಂಬ ಮನುಷ್ಯನ ಒಂದು ದ್ರಾಕ್ಷಾ ತೋಟ ಇರ್ತದೆ. ನಾಬೋತನೆಂಬ ಒಬ್ಬ ಮನುಷ್ಯನ ದ್ರಾಕ್ಷಾ ತೋಟ ಇರ್ತದೆ. ಅದಕ್ಕೆ ಈ ಅರಸನ್ ಏನ್ ಮಾಡ್ತಾನಂದ್ರೆ, ಆ ತೋಟೆಯನ್ನು ನನಗೆ ಕೊಡು, ನಿನಗೆ ಹಣವನ್ನು ಕೊಡ್ತೇನೆ, ಇಲ್ಲ ಬೇರೆ ಸ್ಥಳದಲ್ಲಿ ನಿನಗೆ ಸ್ಥಳವನ್ನು ಕೊಡ್ತೇನೆ ಅಂತ ಹೇಳಿ ಈ ಅಹಾಬನು ಕೇಳ್ತಾನೆ. ಆದ್ರೆ ನಾಬೋತನು ಅದನ್ನು ಕೊಡುವುದಿಲ್ಲ. ನೋಡಿ 4ನೇ ವಚನ, 21 4ನೇ ವಚನದಲ್ಲಿ ನಾಬೋತನು ಕೊಟ್ಟಂತ ಉತ್ತರ ನೋಡಿ, ನನ್ನ ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿರುವುದರಿಂದ ಅಹಾಬನು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆ ಕಡೆಗೆ ಮುಖವನ್ನು ತಿರುಗಿಸಿಕೊಂಡನು. ನಾಬೋತ ನಾನು ಕೊಡಲ್ಲ ಅಂತ ಹೇಳಿದ. ಇದು ನನ್ನ ಪಿತ್ರಾರ್ಜಿತ, ನನ್ನ ಪೂರ್ವಿಕರು ಸಂಪಾದಿಸಿರುವಂತದ್ದು, ಇದು ನಾನು ಕೊಡುವುದಿಲ್ಲ ಅಂತ ಹೇಳಿ ನಾಬೋತನು ಹೇಳಿದಾಗ, ನಾಬೋತನು ಆದ್ರೆ ಅಹಾಬನು ಸಿಟ್ಟು ಮಾಡಿಕೊಂಡು ಬರ್ತಾನೆ. ಬಂದು ಮಂಚದ ಮೇಲೆ ಮಲಗಿರ್ತಾನೆ, ಊಟ ಮಾಡುವುದಿಲ್ಲ, ಮುಖ ಸಿಟ್ಟು ಮಾಡಿಕೊಂಡು ಮಂಚದ ಮೇಲೆ ಮಲಗಿರ್ತಾನೆ. ಆದ್ರೆ ಅವನ ಹೆಂಡತಿ ಬರ್ತಾರೆ, ಯಾರು? ಇಜ್ಬೇಲ್ ಬಂದ ಆ ವಾಕ್ಯ ಹೊತ್ತು, ಯಾಕೆ ಮಲ್ಕೊಂಡಿದ್ದಿ, ಯಾಕೆ ಊಟ ಮಾಡ್ಲಿಲ್ಲ, ನಿನ್ಗೆ ಏನ್ ಚಿಂತೆ ಬಂತು, ಯಾವ ಸಮಸ್ಯೆ ಬಂತು ಅಂತೇಳಿ ಅವನ ಹೆಂಡತಿ ಇಜ್ಬೇಲಳು ಅವನನ್ನು ಕೇಳಿದಾಗ ಅವನು ಹೇಳ್ತಾನೆ, ನಮ್ಮ ಅರಮನೆ ಪಕ್ಕದಲ್ಲಿ ನಾಬೋತನ ದ್ರಾಕ್ಷಾ ತೋಟ ಉಂಟು, ಅದು ನನಗೆ ಬೇಕಂತ ಕೇಳಿಕೊಂಡಿದ್ದೆ, ಅದಕ್ಕೆ ಬೇಕಾದ ಹಣ ಕೊಡ್ತೀನಿ ಇಲ್ಲ ಸ್ಥಳ ಕೊಡ್ತೀನಿ ಹೇಳಿದ್ದೆ, ಆದ್ರೆ ನಾಬೋತನು ಕೊಡಲ್ಲ ಅಂತ ಹೇಳಿದನು, ಅದಕ್ಕೆ ನನಗೆ ಬೇಜಾರಾಯ್ತು ಅಂತೇಳಿ ಅಹಾಬನು ಇಜ್ಬೇಲಳಿಗೆ ಹೇಳಿದಾಗ, ಆ ಇಜ್ಬೇಲ್ ಹೇಳ್ತಾನೆ, ನೀನ್ ಅರಸನಲ್ವಾ, ನೀನಾಗಿ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೆ, ಇಷ್ಟು ದುಃಖದಿಂದ ಹಾಕಿದ್ದೆ, ಎದ್ದು ನೀನು ಊಟ ಮಾಡಂತೇಳಿ ಅವನಿಗೆ ಹೇಳಿ ಆಕೆ ಒಂದು ಪ್ಲಾನ್ ಮಾಡ್ತಾಳೆ. ನೋಡಿ 8ನೇ ವಚನ, ಅಹಾಬನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಾಬೋತನ ಊರಿನಲ್ಲಿದ್ದ ಎಲ್ಲಾ ಪ್ರಧಾನ ಪುರುಷರಿಗೂ ಹಿರಿಯರಿಗೂ ಕಳುಹಿಸಿದನು. ಅವರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿ ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ, ಅವನು ದೇವರನ್ನು ಅರಸನನ್ನು ಶಪಿಸಿದನೆಂಬುದಾಗಿ ಇಬ್ಬರ ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವನನ್ನು ಹೊರಗೆ ಕೊಯ್ದು ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆಸಿದರು. ಇಜ್ಬೇಲಳು ಏನ್ ಮಾಡಿದ, ಒಂದು ಐಡಿಯಾ ಮಾಡ್ತಾರೆ. ಒಂದು ಪತ್ರದಲ್ಲಿ ಅಹಾಬನ ಸೀಲ ಹಾಕಿ ಮುದ್ರೆ ಹಾಕಿ ಎಲ್ಲರೂ ಉಪವಾಸ ಮಾಡ್ರಿ. ಆ ಸಮಯದಲ್ಲಿ ಈ ನಾಬೋತ್ನ ಏನ್ ಮಾಡಿದ್ದಾನೆ, ದೇವರನ್ನು ಅರಸನನ್ನು ಅವನು ಶಪಿಸಿದ್ದಾನಂತೇಳಿ ಜನರ ಮುಂದೆ ಹೇಳಲಿಕ್ಕೆ ಇಬ್ಬರು ಸುಳ್ಳು ಸಾಕ್ಷ್ಯವನ್ನು ಕೊಟ್ಟು, ದುಷ್ಟ ಮನುಷ್ಯರಿಂದ ಸುಳ್ಳು ಸಾಕ್ಷಿ ಹೇಳಿಸಿ ಅವನು ಏನ್ ಮಾಡ್ತಾನೆ, ಕಲ್ಲಿಂದ ಒಡೆದು ಸಾಯಿಸಲಿಕ್ಕೆ ಪ್ರಯತ್ನಿಸ್ತಾನೆ. 11ನೇ ವಚನದಲ್ಲಿ ಆ ಮಾತು. 14ನೇ ವಚನ, ಕಲ್ಲೆಸೆದು ಕೊಂದು 13ನೇ ವಚನ ಕಡೆ ಭಾಗದಲ್ಲಿ ವಿರೋಧವಾಗಿ ಸಾಕ್ಷಿ ಹೇಳಿದ್ರು, ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕಲ್ಲೆಸೆದು ಕೊಂದರು. 14ನೇ ವಚನ, ನಾಬೋತನು ಕಲ್ಲೆಸೆಯಲ್ಪಟ್ಟು ಸತ್ತ ವರ್ತಮಾನವು ಹಿರಿಯರು ಇಜ್ಬೇಲ್ಗೆ ಮುಟ್ಟಿಸಿದಳು. ಆಗ ಆಕೆ ಬಂದು ಅಹಾಬನು ತಿಳಿಸಿದಾಗ ಅಹಾಬನು ಬಂದು ಆ ದ್ರಾಕ್ಷಾ ತೋಟವನ್ನು ತನ್ನ ಸ್ವಾಧೀನಕ್ಕೆ ಮಾಡ್ತಾರೆ. ಇದು ಯಾವ ರೀತಿಯಾಗಿ, ನಾಬೋತನು ಒಂದು ನೀತಿವಂತನು, ಅವನಿಗೆ ಯಾವ ತಪ್ಪಿರಲಿಲ್ಲ. ಆದ್ರೆ ಅದಕ್ಕಾಗಿ ಇವ್ರು ಏನ್ ಮಾಡ್ತಾರಂದ್ರೆ, ಒಂದು ಸುಳ್ಳು ಸಾಕ್ಷಿ ಕೊಟ್ಟು ನಾಬೋತನನ್ನು ಸಾಯಿಸಿ, ನಿರಪರಾಧಿಯನ್ನು ಸಾಯಿಸಿ, ನೀತಿವಂತನ ಸಾಯಿಸಿ ಅವನ ತೋಟೆಯನ್ನು ಇವರು ಆಕ್ರಮಿಸಿಕೊಳ್ಳುತ್ತಾರೆ.
ಇಂಥ ವಿಧಾನ ಇದು ದೇವರ ವಾಕ್ಯ. ಅದಕ್ಕೆ ಶಿಕ್ಷೆ ಬರ್ತದೆ. ಯೆಹೂವನ ಮೂಲಕವಾಗಿ ದೇವರು ಅಹಾಬ ಕುಟುಂಬದವರನ್ನು ದೇವರು ಶಿಕ್ಷಿಸ್ತಾನೆ, ಅದು ಬೇರೆ ವಿಷಯ. ಅಂದ್ರೆ ಇವರು ಸಂಪಾದಿಸಿರುವಂತ ವಿಧಾನ ಯಾವ ರೀತಿಯಾಗಿ, ನೀತಿವಂತರನ್ನು ಸಾಯಿಸಿ ಅವರಿಗೆ ಶಿಕ್ಷೆ ವಿಧಿಸಿ ನೀವೇನ್ ಮಾಡ್ತಾ ಇದ್ರಿ, ಆಸ್ತಿಯನ್ನು ಸಂಪಾದಿಸಿಕೊಳ್ತಾ ಇದ್ರಿ. ಇದು ದೇವರ ವಾಕ್ಯ ಒಪ್ಪುವಂತ ವಿಚಾರ ಅಲ್ಲ. ಮತ್ತೆ ಇನ್ನೊಂದು ಮಾತು ಓದ್ತೀವಿ ನೋಡಿ, ಎಜ್ಕೇಲನ ಪ್ರವಾದನ ಗ್ರಂಥ 22ನೇ ಅಧ್ಯಾಯ. ಎಜ್ಕೇಲನ ಪ್ರವಾದನ ಗ್ರಂಥ 22ನೇ ಅಧ್ಯಾಯದಲ್ಲಿ ಒಂದು ಮಾತು ಓದೋಣ. 12ನೇ ವಚನದಲ್ಲಿ ಒಂದು ಮಾತಿದೆ, ನಿನ್ನವರು ರಕ್ತ ಸುರಿಸುವುದಕ್ಕೆ ಲಂಚ ತೆಗೆದುಕೊಂಡಿದ್ದಾರೆ. ನಿನ್ನವರು ಸಾಲಕ್ಕೆ ಬಡ್ಡಿ ತೆಗೆದುಕೊಂಡು ಲಾಭಕ್ಕೆ ಹಣ ಕೊಟ್ಟು ತಮ್ಮ ನೆರೆಹೊರೆಯವರನ್ನು ಬಾಧಿಸಿ ದೋಚಿಕೊಂಡು ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಇದು ಕರ್ತನಾದ ಯೆಹೋವನ ನುಡಿ. ನೋಡಿದ್ರ ಯಾವ ರೀತಿಯಾಗಿ ರಕ್ತ ಸುರಿಸುವುದಕ್ಕಾಗಿ ಲಂಚ ಕೊಟ್ಟು, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ನಾವು 6ನೇ ವಚನದಲ್ಲಿ ನೀತಿ ಮತ್ತು ಸಾಯಿಸುವುದಕ್ಕೋಸ್ಕರ ಲಂಚ ಕೊಟ್ಟು ಅವರನ್ನು ಸಾಯಿಸಿ ಅವರ ಆಸ್ತಿಯನ್ನು ಇವರು ಕಲ್ಸ್ಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಾಲಕ್ಕೆ ಬಡ್ಡಿ ತೆಗೆದುಕೊಂಡು ಲಾಭಕ್ಕೆ ಹಣವನ್ನು ಕೊಟ್ಟು ತಮ್ಮ ನೆರೆಯವರನ್ನು ಬಾಧಿಸಿ ದೋಚಿಕೊಂಡು ನನ್ನನ್ನು ಮರೆತಿದ್ದಾರೆ. ದೇವರನ್ನು ಮರೆತು ನೀತಿವಂತನ ಸಾಯಿಸುವುದಕ್ಕೆ ಲಂಚ ಕೊಟ್ಟು ಮತ್ತು ಬಡ್ಡಿಗೆ ದುಡ್ಡನ್ನು ಬಡ್ಡಿಗೆ ಕೊಟ್ಟು ಇವರೇನ್ ಮಾಡಿದ್ದಾರೆ, ಜನರನ್ನು ಬಾಧಿಸಿ ನೆರೆಯವನನ್ನು ಬಾಧಿಸಿ ದೋಚಿಕೊಂಡು ದೇವರನ್ನು ಮರೆತಿದ್ದಾರೆ. ಒಂದು ವೇಳೆ ದೇವರು ನೆನಪಿನಲ್ಲಿದ್ದರೆ ಈ ಕಾರ್ಯಗಳು ಮಾಡ್ತಾ ಇರಲಿಲ್ಲ. ಇವರು ದೇವರನ್ನು ಮರೆತು ದೇವರಿಗೆ ಅವಕಾಶವನ್ನು ಕೊಡದೆ ಆಸ್ತಿಯನ್ನು ಸಂಪಾದಿಸಿಕೊಳ್ಳಬೇಕಂತೇಳಿ ಇಷ್ಟು ಆಲೋಚನೆ ಮಾಡ್ತಾರೆ. ಇಂಥ ವಿಧಾನ ಇದು ದೇವರ ವಾಕ್ಯ ಮೆಚ್ಚುವಂತದಲ್ಲ. ಮತ್ತು ಧರ್ಮೋಪದೇಶ ಕಾಂಡ 23ನೇ 19-20 ವಚನ ಓದಿದ್ರೆ, ವಿಶ್ವಾಸಿಗಳು ಮತ್ತು ಬಡ್ಡಿಗೆ ಕೊಡಬಾರದು, ಬಡ್ಡಿ ತೆಗೆದುಕೊಳ್ಳುವುದು, ಬಡ್ಡಿಯಿಂದ ಹಣವನ್ನು ಗಳಿಸಬಾರದಂತೇಳಿ ಒಂದು ಮಾತಿದೆ ನೋಡಿ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 19ನೇ ವಚನ. 23ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 19ನೇ ವಚನದಲ್ಲಿ, ಹಣವನ್ನಾಗಲಿ ಆಹಾರ ಪದಾರ್ಥಗಳನ್ನಾಗಲಿ ಬೇರೆ ಯಾವುದನ್ನಾಗಲಿ ಪರದೇಶದವನಿಗೆ ಬಡ್ಡಿಗೆ ಕೊಡಬಹುದೇ ಹೊರತು ಸ್ವದೇಶದವನಿಗೆ ಕೊಡಬಾರದು. ಹೀಗೆ ನಡೆದರೆ ನೀವು ಸ್ವದೇಶವಾಗಿ ಹೊಂದುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು. ನಿಮ್ಮ ಸ್ವದೇಶದವನಿಗೆ ಬಡ್ಡಿಗೆ ಕೊಡುವ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ರೆ ಇವತ್ತು ಹೇಗೆ ಸಂಪಾದಿಸ್ತಾ ಇದ್ದಾರೆ, ಇವತ್ತು ಜನರು ಯಾವ ರೀತಿಯಾಗಿ ಐಶ್ವರ್ಯವಂತರಾಗ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಬಡ್ಡಿ ವ್ಯಾಪಾರ ಮಾಡುವಂಥದ್ದು, ನಿರಪರಾಧನ ಸಾಯಿಸಲಿಕ್ಕೆ ಲಂಚ ತೆಗೆದುಕೊಳ್ಳುವಂಥದ್ದು, ಕಳ್ಳತನ ಮಾಡುವಂಥದ್ದು, ಅನೈತಿಕ ಕಾರ್ಯಗಳು ಮಾಡುವಂಥದ್ದು, ಬ್ಯಾಂಕ್ ದರೋಡೆ ಮಾಡುವಂಥದ್ದು, ಮತ್ತೊಬ್ಬರನ್ನು ಸಾಯಿಸುವಂಥದ್ದು, ಈ ರೀತಿಯಾಗಿ ಅನೇಕ ಅನೈತಿಕವಾದಂತ ಕಾರ್ಯಗಳಿಂದ ಸಂಪಾದಿಸುವಂಥದ್ದು ದೇವರ ವಾಕ್ಯ ಒಪ್ಪುವುದಿಲ್ಲ. ಕಳ್ಳತನ ಮಾಡಬಾರದು, ಮತ್ತೊಬ್ಬರ ಸೊತ್ತನ್ನು ಆಶಿಸಬಾರದು. ವಾಕ್ಯ ಇದೆ ವಿಮೋಚನೆ ಕಾಂಡ ಪುಸ್ತಕ 23ನೇ ವಚನದಲ್ಲಿ. ಹಾಗಾಗಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಈ ಐಶ್ವರ್ಯವಂತರಿಗೆ ಇಷ್ಟು ದುರುದ್ದೇಶ ಬರ್ಲಿಕ್ಕೆ ಕಾರಣ ಅಂತಂದ್ರೆ, ಅವರು ಸಂಪಾದಿಸಿರುವಂತ ವಿಧಾನ ಅದು ರಕ್ತವನ್ನು ಸುರಿಸಿ ನೀತಿವಂತನನ್ನು ಸಾಯಿಸಿ ಲಂಚ ತೆಗೆದುಕೊಂಡು ಅವರು ಸಂಪಾದಿಸಿದ್ದರಿಂದ ದೇವರ ವಾಕ್ಯ ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ. ಅದಕ್ಕಾಗಿ ಬೇರೆ ಇವತ್ತು ನಮ್ಮ ಸಂಪಾದನೆ ನಮಗೆ ಸಮಾಧಾನಕರ ಆಶೀರ್ವಾದಕರವಾಗಿರ್ಬೇಕಾದ್ರೆ ಇಂಥ ಮಾರ್ಗಗಳಲ್ಲಿ ನಾವು ಸಂಪಾದಿಸುವಾಗ ಅದು ನಮಗೆ ಆಶೀರ್ವಾದಕರವಾಗಿ ಇರುವುದಿಲ್ಲ. ಒಂದು ಅನ್ಯಾಯವಾಗಿ ಸಂಪಾದಿಸಬಾರದು ಮತ್ತು ನೀತಿವಂತರನ್ನು ಸಾಯಿಸುವುದಕ್ಕೋಸ್ಕರ ಲಂಚ ತೆಗೆದುಕೊಳ್ಳಬಾರದು. ಇವತ್ತು ಲಂಚ ತೆಗೆದುಕೊಂಡು ಉದ್ಧಾರ ಆದಂತವ್ರು ಎಷ್ಟೋ ಜನರಿದ್ದಾರೆ. ಲಂಚ ಇಲ್ಲದೆ ಇವತ್ತು ಕೆಲಸ ಆಗಲ್ಲ ಅಂತೇಳಿ ಇವತ್ತು ಒಂದು ಮಾತಿದೆ ಲೋಕದಲ್ಲಿ. ಅನ್ಯಾಯವಾಗಿ ಅಕ್ರಮವಾಗಿ ಸಂಪಾದಿಸುವಂಥದ್ದು ದೇವರ ವಾಕ್ಯ ಒಪ್ಪುವುದಿಲ್ಲ. ಅಂತ ಅವರಿಗೆ ಈ ಶಿಕ್ಷೆ ಬರ್ತದಂತೇಳಿ ಯಾಕೋಬನು ತಿಳಿಸ್ತಾರೆ. ನಾನು 2 ವಿಷಯ ಹೇಳಿದ್ದೆ. ಅವ್ರು ಯಾವ ರೀತಿ ಸಂಪಾದಿಸಿದ್ದಾರೆ, ಒಂದು ಬಡವರ ಹೊಟ್ಟೆ ಮೇಲೆ ಹೊಡೆದು ಆ ದಿನದ ಕೂಲಿ ಆವತ್ತು ಕೊಡದೆ ಅದನ್ನು ಬಿಗಿ ಹಿಡಿದುಕೊಂಡ್ರು. ಎರಡನೇದಾಗಿ ಆ ನೀತಿವಂತರನ್ನು ಸಾಯಿಸುವುದಕ್ಕೋಸ್ಕರ ಲಂಚ ತೆಗೆದುಕೊಂಡ್ರು, ಅವರನ್ನು ಸಾಯಿಸಿದ್ದಾರೆ. ಅವ್ರು ಸತ್ತು ಹೋದ್ರು ಕೂಡ ಎದುರಿಸುವವರಲ್ಲ. ಆ ರೀತಿಯಾಗಿ ಇವರೇನ್ ಮಾಡಿದ್ದಾರೆ, ಗಳಿಸಿ ಅವರೇನು ಅತಿಶಯ ಅತಿಭೋಗಿಗಳಾಗಿ ಮನಸ್ಸಿಗೆ ಬಂದಂತೆ ನಡೆದುಕೊಂಡಿದ್ದಾರೆ.
ಅದಕ್ಕಾಗಿ ವಿಶ್ವಾಸಿಗಳಾದಂತ ನಾವು ಈ ಕಳ್ಳತನ, ಈ ಅನೈತಿಕವಂತ ಕಾರ್ಯಗಳು, ಈ ಲಂಚ ತೆಗೆದುಕೊಳ್ಳುವಂಥದ್ದು, ಈ ಬಡ್ಡಿ ವ್ಯಾಪಾರ, ಅಲ್ಲಿದೆ ಸ್ವದೇಶದವನಿಗೆ ಬಡ್ಡಿಗೆ ಕೊಡಬಾರದಂತಲ್ಲಿ, ಬೇರೆ ಬೇರೆಗೆ ಕೊಟ್ಟರು ಪರವಾಗಿಲ್ಲ ಅಂತ ವಾಕ್ಯ ಇದೆ. ಅದಕ್ಕೂ ಹೊಸ ಒಡಂಬಡಿಕೆ ಅದಕ್ಕೂ ಕೊಡಬಾರದು. ಸಾಧ್ಯವಾದ್ರೆ ಸಹಾಯ ಮಾಡ್ರಿ. ಹೊಸ ಒಡಂಬಡಿಕೆಯಲ್ಲಿ ಯಾರಿಗೂ ಕೂಡ ಬಡ್ಡಿ ಕೊಡಬಾರದು, ಬಡ್ಡಿಯಿಂದ ಗಳಿಸಬಾರದಂತೆ. ಅದಕ್ಕಾಗಿ ದೇವರ ಮಕ್ಕಳಂತ ನಾವು ಸಂಪಾದಿಸಿ ಈ ಸ್ವಲ್ಪ ನಮ್ಗೆ ಆಶೀರ್ವಾದಕರವಾಗಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನ್ಯಾಯವಾದಂತ ರೀತಿಯಲ್ಲಿ, ದೇವರು ಮೆಚ್ಚುವಂತ ರೀತಿಯಲ್ಲಿ ನಾವು ಸಂಪಾದಿಸ್ಬೇಕು. ಇವತ್ತು ವಿಶ್ವಾಸಿಗಳು ಏನಾಗ್ತಾ ಇದ್ರೆ ದೇವರ ಹತ್ರ ಕದ್ದುಕೊಳ್ತಾ ಇದ್ದಾರೆ. ಮಲಾಕಿ 3:8 ವಚನದಲ್ಲಿ ಇವರು ದೇವರು ನಾವು ಯಾವ ವಿಷಯದಲ್ಲಿ ಕದ್ದುಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ದೇವರ ಹತ್ರ ಕದ್ದುಕೊಂಡು ಕೊಡಬೇಕಾದ ದಶಮ ಭಾಗ ಕೊಡದೆ, ದೇವರಿಗೆ ಕೊಡಬೇಕಾದಂದು ಕೊಡದೆ ಅವರು ದೇವರ ಹತ್ರ ಕದ್ದುಕೊಳ್ತಾ ಇದ್ದಾರೆ. ಆಶೀರ್ವಾದ ಬರುವುದಿಲ್ಲ, ಶಾಪ ಬರ್ತದೆ. ಮತ್ತು ಯೋಹಾನ ಸುವಾರ್ತೆ 12:5-6 ವಚನ ಓದಿದ್ರೆ ಇಸ್ಕರಿಯೋತ ಯೂದನ ಅವ್ರ ಜೊತೆಯಲ್ಲಿ ಇರ್ತಾನೆ. ಅಲ್ಲಿ ಮರೆಯಲು ಮಾಡಿದಂತ ಆ ಔತಣದಲ್ಲಿ ಇಷ್ಟು ಹಣ ಯಾಕೆ ಖರ್ಚು ಮಾಡ್ತಿ, ಬಡವರಿಗೆ ಕೊಡಬಾರ್ದಲ್ಲ ಅವ್ರಿಗೆ ಹೇಳ್ತಾನೆ. ಅವನು ಹೇಳಿದ್ದು ಅವನು ಕಳ್ಳನಾಗಿ ಆ ಚೀಲದಲ್ಲಿ ಹಾಕಿದ್ದನ್ನು ಕದ್ದುಕೊಳ್ಳುತ್ತಾ ಇದ್ದದ್ರಿಂದ ಮಾತು ಹೇಳ್ತಾನೆ. ಇವತ್ತು ದೇವರ ಹತ್ರ ಕದ್ದುಕೊಳ್ಳುವಂತವ್ರು, ದೇವರ ಹತ್ರ ಕಳ್ಳತನ ಮಾಡುವಂತವ್ರು, ಕಳ್ಳತನದಿಂದ ಸಂಪಾದಿಸಿಕೊಳ್ಳುವಂತವ್ರು ಎಷ್ಟೋ ಜನರು ಇದ್ದಾರೆ. ಅದು ಆಶೀರ್ವಾದಕರವಾಗಿ ಇರುವುದಿಲ್ಲ. ಕಳೆದ ಒಂದೇ ಎಕ್ಸಾಂಪಲ್, ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 1-11 ವಚನ ಓದಬೇಕಾದ್ರೆ ಅನನೀಯ ಸಫೀರಳ ಬಗ್ಗೆ ಓದ್ತೇವೆ. ಅವರು ಕೂಡ ದೇವರಿಗೆ ಮೋಸ ಮಾಡಬೇಕಂತೇಳಿ ಕೊಡಬೇಕಾದದ್ದು ಕೊಡದೆ ಮನಸ್ಸನ್ನು ತೀರ್ಮಾನಿಸಿಕೊಳ್ತಾರೆ, ಅದು ಕೊಡುವುದಿಲ್ಲ. ಸ್ವಲ್ಪ ಬಚ್ಚಿಟ್ಕೊಂಡು ತೆಗೆದುಕೊಂಡು ಹೋದಾಗ ದೇವರ ಶಿಕ್ಷೆ ಅವರ ಮೇಲೆ ಬರ್ತದೆ. ಅದಕ್ಕಾಗಿ ನಾವು ಏನು ನೆನೆಸ್ತೋ ಅದು ಕೊಡಬೇಕು, ಅದು ಆಶೀರ್ವಾದ. ಅದಕ್ಕಾಗಿ ಈ ರೀತಿಯಾದಂತಹ ವಿಶ್ವಾಸಗಳು ಇವತ್ತು ಕೂಡ ಲೋಕದಲ್ಲಿದ್ದಾರೆ. ದೇವರ ಹತ್ರ ಕದ್ದುಕೊಳ್ಳುವಂತವ್ರು, ದೇವರಿಗೆ ಮೋಸ ಮಾಡುವಂತವ್ರು, ಅದರಿಂದ ನಾವು ದೊಡ್ಡವರಾಗಬೇಕಂತೆಲ್ಲ ಆಶೆ ಪಡುವಂತ ಎಷ್ಟೋ ಜನರಿದ್ದಾರೆ. ಇಂಥ ಸಂಪಾದನೆ, ಇಂಥ ಐಶ್ವರ್ಯ ನಮಗೆ ಸಮಸ್ಯೆಗಳೇ ಕಾರಣ. ನಾನು ಇಲ್ಲಿ ಮುಗಿಸ್ತೇನೆ. ಎರಡು ವಿಷಯ ಮಾತ್ರ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಅವರು ಯಾವ ವಿಧಾನದಲ್ಲಿ ಸಂಪಾದಿಸಿದ್ರು? ಒಂದು, ಬಡವರ ಹೊಟ್ಟೆ ಮೇಲೆ ಹೊಡೆದು ವಾಕ್ಯವನ್ನು ತಿರಸ್ಕರಿಸಿ ಅವರು ಸಂಪಾದಿಸಿದ್ರು. 2, ನೀತಿವಂತನಿಗೆ ಶಿಕ್ಷೆ ವಿಧಿಸಿ ಅನ್ಯಾಯದಿಂದ, ಅಕ್ರಮದಿಂದ ಅವರು ಸಂಪಾದಿಸಿದ್ರು. ಆದ್ರೆ ಇವತ್ತು ವಿಶ್ವಾಸಿಗಳಾಗಿರುವಂತ ನಾವು ಯಾವ ರೀತಿಯಾಗಿ ಸಂಪಾದಿಸ್ತಾ ಇದ್ದೇವೆ? ದೇವರ ಹತ್ರ ಕತ್ತುಕೊಳ್ತಾ ಇದ್ದೇವ? ಕಳ್ಳತನದಿಂದ ಮತ್ತು ಅನೈತಿಕ ಕಾರ್ಯಗಳಿಂದ ಲಂಚ ತೆಗೆದುಕೊಂಡು ಅನ್ಯಾಯ ಮಾಡಿ, ಅಕ್ರಮ ಮಾಡಿ ನಾವು ಸಂಪಾದಿಸುವಾಗ ಅದರಿಂದ ನಮಗೆ ಸಮಸ್ಯೆ ಆಗ್ತದೆ, ಅದರಿಂದ ನಮಗೆ ಕಣ್ಣೀರು ಬರ್ತದೆ, ನಮಗೆ ದುರ್ದರ್ಶ ಬರಲಿಕ್ಕಿದೆ. ಅದಕ್ಕಾಗಿ ನ್ಯಾಯವಾದಂತ ರೀತಿಯಲ್ಲಿ ಸಂಪಾದಿಸೋಣ. ಅದು ಸ್ವಲ್ಪವೇ ಆಗ್ಲಿ, ಅದರ ದೇವರ ಆಶೀರ್ವಾದ ಕೊಡ್ತಾನೆ. ಆ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ನಾನು ಮುಂದಿನ ದಿನಗಳಲ್ಲಿ ಅವರು ಉಪಯೋಗಿಸುವ ವಿಧಾನದ ಬಗ್ಗೆ ನಾವು ಆಲೋಚನೆ ಮಾಡೋಣ. ಅವ್ರು ಯಾವ ರೀತಿ ಸಂಪಾದಿಸಿದ್ದಾರೆ ನಾವು ನೋಡಿದ್ದೇವೆ. ಮುಂದಿನ ವಾರದಲ್ಲಿ ಅವ್ರು ಯಾವ ರೀತಿ ಅದನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಿ ನಾವು ಆಲೋಚನೆ ಮಾಡೋಣ. ಈ ವಾಕ್ಯಗಳಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಯೋಗ್ಯವಾದಂತ ರೀತಿಯಲ್ಲಿ ಸಂಪಾದಿಸಿ ನಮ್ಮ ಸಂಪಾದನೆಯಲ್ಲಿ ಸಮಾಧಾನಕರವಾಗಿಯೂ ಮತ್ತು ಅನೇಕರಿಗೆ ಆಶೀರ್ವಾದಕರವಾಗಿಯೂ ಈ ಭೂಲೋಕದಲ್ಲಿ ಜೀವಿಸೋಣ. ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತೇನೆ. ಎಲ್ಲರೂ ಧನ್ಯವಾದ.